ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಹುನಿರೀಕ್ಷಿತ ವಕ್ಫ್ ಕಾಯ್ದೆ ಲೋಕಸಭೆಯಲ್ಲಿ ಮತ್ತೆ ಮಂಡನೆಯಾಗಿದೆ. ಕೇಂದ್ರ ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಾದಂತಹ ಕಿರಣ್ ರಿಜಿಜು ಇವತ್ತು ಲೋಕಸಭೆಯಲ್ಲಿ ಇದನ್ನು ಮಂಡಿಸಿದ್ರು. ಅದರ ಬಗ್ಗೆ ಸುದೀರ್ಘವಾಗಿ ಒಂದು 40ರಿಂದ 45 ನಿಮಿಷಗಳ ಕಾಲ ಮಾತನಾಡಿದ್ರು. ವಕ್ಫ್ ಕಾಯ್ದೆ ಪಾಸ್ ಆಗುವಂತಹದ್ದು ಬಹುತೇಕ ಶತಸಿದ್ಧ ಅನ್ನುವಂಥ ಹಂತಕ್ಕೆ ಬಂದು ತಲುಪಿದೆ. ಲೋಕಸಭೆಯಲ್ಲಿ ಬೇಕಾದಂತಹ ನಂಬರ್ಸ್ ಅವರಿಗೆ ಸಿಕ್ಕಿದೆ. ಯಾಕೆಂದರೆ ಎಲ್ಲ ಮಿತ್ರ ಪಕ್ಷಗಳೂ ಕೂಡ ಈ ಕಾಯ್ದೆಯನ್ನು ಬೆಂಬಲಿಸಿದಾವೆ. ಹೀಗಾಗಿ ಅಂತಿಮವಾಗಿ ಈ ಬಿಲ್ ಪಾಸ್ ಆಗುತ್ತೆ. ರಾಜ್ಯಸಭೆಯಲ್ಲೂ ಕೂಡ ಬೇಕಾದಂತಹ ಬಹುಮತ ಎನ್ಡಿಎಗೆ ಇರುವ ಕಾರಣದಿಂದಾಗಿ ವಕ್ಫ್ ಕಾನೂನು ಪಾಸ್ ಆಗುವ ಬಗ್ಗೆ ಯಾವುದೇ ಅನುಮಾನಗಳಿಲ್ಲ. ಆದರೆ ಮಿತ್ರರೇ, ಈ ಕಾನೂನು ಜಾರಿಯಾದ ಬಳಿಕ ಯಾವ ಅಂಶಗಳಲ್ಲಿ ಬದಲಾವಣೆ ಆಗುತ್ತೆ? ಈ ವಕ್ಫ್ ಕಾಯ್ದೆ ಜಾರಿಯಾಗಿದ್ದರಿಂದಾಗಿ ನಾಳೆಯಿಂದ ದೇಶದಲ್ಲಿ ಏನು ಬದಲಾವಣೆ ಆಗುತ್ತೆ? ಈ ಹಿಂದೆ ಇದ್ದಂತಹ ಕಾನೂನಿಗೂ ಈಗ ಹೊಸದಾಗಿ ಬಂದಂತಹ ಕಾನೂನಿಗೂ ಏನು ವ್ಯತ್ಯಾಸ ಇದೆ? ವಿಪಕ್ಷಗಳು ವಿರೋಧಿಸ್ತಾ ಇರುವಂತಹ ಪ್ರಮುಖ ಅಂಶಗಳಾದರೂ ಏನು? ಯಾಕೋಸ್ಕರವಾಗಿ ಅವರು ವಿರೋಧ ಮಾಡ್ತಾ ಇದ್ದಾರೆ? ಈ ಇಡೀ ವಕ್ಫ್ ಕಾಯ್ದೆಯಲ್ಲಿ ಮೇಜರ್ ಚೇಂಜಸ್ ಏನಾಗಿದೆ ಅನ್ನೋದರ 5 ಅಂಶಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕೆ ಅಂತಂದ್ರೆ ಇದೇ 5 ವಿಚಾರಗಳ ಸುತ್ತಲೂ ಕೂಡ ಈ ವಿವಾದ ಸುತ್ತುತ್ತಾ ಇದೆ. ವಿಪಕ್ಷಗಳು ಇದೇ 5 ಅಂಶಗಳನ್ನು ಇಟ್ಟುಕೊಂಡು ಪದೇ ಪದೇ ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿ ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾವೆ. ಹೀಗಾಗಿ ಈ ವಿಚಾರದ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ಎ ವಕ್ಫ್. ಈ ದೇಶದಲ್ಲಿ 1995ರಿಂದ ಈ ರೀತಿಯ ಒಂದು ನಿರಂಕುಶವಾದಂತಹ ಒಂದು ವಕ್ಫ್ ಪ್ರಭುತ್ವ ನಡೀತಾ ಇತ್ತು. ನಾನು ಯಾಕೆ ಇಲ್ಲಿ ಪ್ರಭುತ್ವ ಅಂತ ಬಳಸಿದೆ ಅಂತಂದ್ರೆ, ಮಿತ್ರರೇ, ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ಎ ವಕ್ಫ್ ಅಂದ್ರೆ ಏನು? ಒಮ್ಮೆ ವಕ್ಫ್ ಅಂತ ಬೋರ್ಡ್ ನೆಟ್ರೆ ಸಾಕು, ಆನಂತರ ಅದನ್ನು ಯಾರೂ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ಗೂ ಸಾಧ್ಯ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಸಾಧ್ಯ ಇಲ್ಲ. ನಿಮ್ಮ ತಾತನೋ ಮುತ್ತಾತನೋ ಅಥವಾ ಅವ್ರ ತಾತನ ಕಾಲದಿಂದ ಬಂದಂತಹ ಜಮೀನು ಬೇಕಾದ್ರಾಗಿರ್ಲಿ, ನೀವೇ ಅದನ್ನು ಅನುಭವಿಸಿರ್ಲಿ, ಅದರ ಮೇಲೆ ವಕ್ಫ್ನ ಕಣ್ಣು ಬಿದ್ದು ಅವರು ಬೋರ್ಡ್ ಹಾಕಿದ್ರೆ ಸಾಕು, ಆ ಆಸ್ತಿಯನ್ನ ನೀವು ಎಲ್ಲಿಗೆ ಹೋದ್ರೂ ಕೂಡ ನಿಮ್ಮದು ಅಂತ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನೀವು ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ, ಸರ್ಕಾರದ ಮೊರೆ ಹೋಗ್ಲಿ, ಯಾರೂ ಕೂಡ ನಿಮ್ಮ ದೂರನ್ನು ಕೇಳ್ತಾ ಇರಲಿಲ್ಲ, ಅದಕ್ಕೆ ಅವಕಾಶವೇ ಇರಲಿಲ್ಲ. ಹೀಗಾಗಿ ವಕ್ಫ್ನ ಒಂದು ಪ್ರಭುತ್ವ, ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಇದೆಯಲ್ಲ, ಅದಕ್ಕಿಂತಲೂ ಹೆಚ್ಚು ಪವರ್ಫುಲ್ ಆದಂತಹ ಒಂದು ಪ್ರಭುತ್ವ ಈ ದೇಶದಲ್ಲಿ ನಡೀತಾ ಇತ್ತು. ಅದು ಮಿತ್ರರೇ, ಇನ್ನೆರಡು ದಿನದಲ್ಲಿ ಕೊನೆಯಾಗುತ್ತೆ. ಬಹುತೇಕ ಇವತ್ತಿಗೆ ಎಂಡ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಮಂಡನೆಯಾಗಿದೆ, ಇದು ಪಾಸ್ ಕೂಡ ಆಗುತ್ತೆ. ಆದರೆ ಇದಕ್ಕೆ ವಿಪಕ್ಷಗಳು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾವೆ. ಅವರು ಪ್ರಮುಖವಾದಂತಹ ಒಂದು 5 ವಿಚಾರಗಳ ಕುರಿತಾಗಿ ವಿರೋಧ ಮಾಡ್ತಾ ಇದ್ದಾವೆ. ಈ 5 ವಿಚಾರಗಳಲ್ಲಿ ನೀವು ಬದಲಾವಣೆಯನ್ನು ತರಬಾರದು, ಈ ಹಿಂದೆ ಯಾವ ನಿಯಮ ಇತ್ತೋ ಅದೇ ನಿಯಮ ಇರಬೇಕು ಅಂತ ವಿಪಕ್ಷಗಳು ಡಿಮ್ಯಾಂಡ್ ಇಟ್ಟಿದ್ದಾವೆ. ಅದರಲ್ಲಿ ಮೊದಲನೇ ಅಂಶ ಯಾವುದು ಕೇಳಿದ್ರೆ, ಸದ್ಯ ಹೊಸ ಬಿಲ್ ಬರ್ತಾ ಇದೆಯಲ್ಲ, ಇದರಲ್ಲಿ ನಾನ್ ಮುಸ್ಲಿಂ ಮೆಂಬರ್ಸ್ಗೂ ಕೂಡ ವಕ್ಫ್ ಬೋರ್ಡ್ನಲ್ಲಿ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಈ ಹಿಂದೆ ಯಾವ ನಿಯಮ ಇತ್ತು ಕೇಳಿದ್ರೆ, ವಕ್ಫ್ ಬೋರ್ಡ್, ಅದು ಸೆಂಟ್ರಲ್ ವಕ್ಫ್ ಬೋರ್ಡ್ ಆಗಿರಬಹುದು ಅಥವಾ ಸ್ಟೇಟ್ ವಕ್ಫ್ ಬೋರ್ಡ್ ಆಗಿರಬಹುದು, ಎಲ್ಲೇ ಆದರೂ ಕೂಡ ಕೇವಲ ಮುಸ್ಲಿಂ ಸದಸ್ಯರು ಮಾತ್ರ ಆ ಬೋರ್ಡ್ನಲ್ಲಿ ಇರಬೇಕು. ಅದರಲ್ಲೂ ಕೂಡ ಸುನ್ನಿ ವಕ್ಫ್ ಬೋರ್ಡ್ ಅಂತಂದ್ರೆ ಸುನ್ನಿಗಳು ಮಾತ್ರ ಇರಬೇಕು, ಶಿಯಾ ವಕ್ಫ್ ಬೋರ್ಡ್ ಆದ್ರೆ ಶಿಯಾಗಳು ಮಾತ್ರ ಇರಬೇಕು. ಬೇರೆಯವರು, ಮುಸ್ಲಿಮರಲ್ಲೇ ಬೇರೆ ಬೇರೆ ಜಾತಿಯವರು ಇರೋದಕ್ಕೆ ಅವಕಾಶ ಇರಲಿಲ್ಲ. ಅಂತಹ ಪರಿಸ್ಥಿತಿ ಇತ್ತು. ಆದರೆ ಕೇಂದ್ರ ಸರ್ಕಾರ ಅದಕ್ಕೆ ಕಂಪ್ಲೀಟ್ ಆದಂತಹ ಬದಲಾವಣೆಯನ್ನ ಈ ಹೊಸ ಬಿಲ್ನಲ್ಲಿ ತಂದಿದೆ. ಅಲ್ಲಿ ನಾನ್ ಮುಸ್ಲಿಮರಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಪ್ರತಿ ಬೋರ್ಡ್ನಲ್ಲಿ 2 ನಾನ್ ಮುಸ್ಲಿಂ ಸದಸ್ಯರು ಇರ್ತಾರೆ. ಅದು ಹಿಂದೂಗಳಾಗಿರಬಹುದು, ಜೈನರಾಗಿರಬಹುದು, ಬೌದ್ಧರಾಗಿರಬಹುದು, ಕ್ರಿಶ್ಚಿಯನ್ನರಾಗಿರಬಹುದು, ಯಾರನ್ನ ಬೇಕಾದರೂ ಸರ್ಕಾರ ಅದರಲ್ಲಿ ನೇಮಿಸಬಹುದು. ಜೊತೆಗೆ ಈ ಹಿಂದೆ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ, ಮಹಿಳಾ ಸದಸ್ಯರು ಅದರಲ್ಲಿ ಇರೋದಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಹೊಸ ನಿಯಮದ ಪ್ರಕಾರ ಮಹಿಳಾ ಸದಸ್ಯರಿಗೂ ಕೂಡ ಅವಕಾಶ ಕೊಡಲಾಗುತ್ತೆ. ಪುರುಷ ಮತ್ತು ಮಹಿಳೆ ಅನ್ನುವಂತಹ ಭೇದಕ್ಕೆ ಅಲ್ಲಿ ಅವಕಾಶವನ್ನು ಕಲ್ಪಿಸಿಲ್ಲ. ಇದರ ಬಗ್ಗೆ ಈಗ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾವೆ. ನಾನ್ ಮುಸ್ಲಿಂ ಮೆಂಬರ್ಸ್ಗೆ ಯಾಕೆ ಅವಕಾಶ ಕೊಡಬೇಕು, ಇದೊಂದು ಧಾರ್ಮಿಕ ವಿಚಾರ ಅಂತ. ಆದರೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಗೊತ್ತಾ? ವಕ್ಫ್ ಅನ್ನುವಂಥದ್ದು ಕೇವಲ ಆಸ್ತಿ ವಿಚಾರವಾಗಿ ಇರುವಂತಹ ಸಂಸ್ಥೆಯೇ ಹೊರತು ಯಾವುದೇ ಧಾರ್ಮಿಕ ಸಂಸ್ಥೆ ಅಲ್ಲ. ಅಂದ್ರೆ ಧಾರ್ಮಿಕ ವಿಚಾರಗಳನ್ನ ಅಲ್ಲಿ ಯಾವುದೂ ನಿರ್ಧಾರ ಆಗೋದಿಲ್ಲ, ಕೇವಲ ಅದೊಂದು ಆಸ್ತಿಯ ವಿಚಾರದಲ್ಲಿರುವಂತಹ ಸಂಸ್ಥೆ ಆಗಿದೆ. ಹೀಗಾಗಿ ಇದನ್ನ ಧಾರ್ಮಿಕ ಸಂಸ್ಥೆ ಅಂತ ನಾವು ಕರೆಯೋದಕ್ಕೆ ಸಿದ್ಧರಿಲ್ಲ, ಹೀಗಂತ ಕೇಂದ್ರ ಸರ್ಕಾರ ಅದಕ್ಕೆ ಉತ್ತರ ಕೊಟ್ಟಿದೆ. ವಿಪಕ್ಷಗಳ ವಾದವನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದೆ. ವಿಪಕ್ಷಗಳು ವಿರೋಧ ಮಾಡ್ತಾ ಇರುವಂತಹ ಎರಡನೇ ಅಂಶ ಏನು ಕೇಳಿದ್ರೆ, ಸರ್ಕಾರದ ಹಸ್ತಕ್ಷೇಪ ಜಾಸ್ತಿ ಆಗುತ್ತೆ. ಈ ಹಿಂದೆ ಸರ್ಕಾರದ ಹಸ್ತಕ್ಷೇಪ ಇರಲಿಲ್ಲ. ವಕ್ಫ್ ಬೋರ್ಡ್ ಅಂತಂದ್ರೆ ಒಮ್ಮೆ ಸರ್ಕಾರ ವಕ್ಫ್ ಬೋರ್ಡ್ನ ಸದಸ್ಯರನ್ನ ನೇಮಕ ಮಾಡ್ತಾ ಇತ್ತು, ಆನಂತರ ಅವರೇ ತೀರ್ಮಾನ ಕೈಗೊಳ್ತಾ ಇದ್ರು. ಸರ್ಕಾರ ಅಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯಪ್ರವೇಶ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದರೆ ಹೊಸ ನಿಯಮದ ಪ್ರಕಾರ ಕಂಪ್ಲೀಟ್ ಆಗಿ ವಕ್ಫ್ ಬೋರ್ಡ್ ಅನ್ನು ಸರ್ಕಾರ ನಿಯಂತ್ರಣ ಮಾಡುತ್ತೆ. ಹೇಗೆ ಕೇಳಿದ್ರೆ, ಆಗಸ್ಟ್ನಲ್ಲಿ ವಕ್ಫ್ನ ನಿಯಮವನ್ನು ರೂಪಿಸಿದ್ರಲ್ಲ, ಆ ಸಂದರ್ಭದಲ್ಲಿ ಡಿಸಿಗೆ ಅವಕಾಶ ಕೊಡಲಾಗಿತ್ತು. ವಕ್ಫ್ ಆಸ್ತಿಗೆ ಕುರಿತಾದಂತೆ ಯಾವುದೇ ವಿವಾದಗಳಾದ್ರೆ ಅದನ್ನ ಇತ್ಯರ್ಥ ಮಾಡುವಂತಹ ಜವಾಬ್ದಾರಿಯನ್ನ ಡಿಸಿಗೆ ಕೊಡಲಾಗಿತ್ತು. ಅದು ವಕ್ಫ್ನ ಆಸ್ತಿ ಹೌದಾ ಅಲ್ವಾ ಅನ್ನೋದನ್ನ ನಿರ್ಧಾರ ಮಾಡೋದು ಡಿಸಿ ಆಗಿತ್ತು. ಆದರೆ ಕೇಂದ್ರ ಸರ್ಕಾರ ತಂದಂತಹ ಈ ಕಾನೂನಿಗೆ ಜೆಪಿಸಿ ಸ್ವಲ್ಪ ಬದಲಾವಣೆಯನ್ನು ಸೂಚಿಸಿತು. ಅದೇನು ಕೇಳಿದ್ರೆ, ಕೇವಲ ಡಿಸಿ ಮಾತ್ರ ಸಾಲದು, ಡಿಸಿಗಿಂತಲೂ ಮೇಲಧಿಕಾರಿಗಳಿಗೆ ಅಂದ್ರೆ ಸೆಕ್ರೆಟರಿ ಲೆವೆಲ್ನ ಅಧಿಕಾರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡಬೇಕು, ಹೀಗಂತ ಜೆಪಿಸಿ ಸೂಚನೆ ಕೊಟ್ಟಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಕೂಡ ಇದನ್ನು ಒಪ್ಪಿಕೊಂಡಿದೆ. ಅಂದ್ರೆ ಆ ಮೇಲಧಿಕಾರಿಯನ್ನ ನೇಮಕ ಮಾಡುವಂತಹದ್ದು ಯಾರು? ಸರ್ಕಾರ. ಸರ್ಕಾರ ಯಾರನ್ನ ಬೇಕಾದರೂ ಒಬ್ಬ IAS ಆಫೀಸರ್ ಅನ್ನ ನೇಮಕ ಮಾಡುತ್ತೆ.
ಅವರು ಇಡೀ ವಕ್ಫ್ನ ಎಲ್ಲ ವಿಚಾರಗಳನ್ನ ನಿಭಾಯಿಸ್ತಾರೆ. ಹೀಗಾಗಿ ಸರ್ಕಾರ ಇಡೀ ವಕ್ಫ್ನ ಮೇಲೆ ಕಂಟ್ರೋಲ್ ಹೊಂದುತ್ತೆ. ಈ ಕಂಟ್ರೋಲ್ ಇರಬಾರದು ಅಂತ ಹೇಳಿ ವಿಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ. ಆದರೆ ಸರ್ಕಾರ ಹೇಳ್ತಾ ಇದೆ ಇಂತಹ ನಿಬಂಧನೆಗಳು ಅತ್ಯವಶ್ಯಕವಾಗಿರುತ್ತೆ. ಇಲ್ಲದೆ ಹೋದ್ರೆ ಯಾರೋ ಒಂದಷ್ಟು ಜನ ಇದನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಮನ್ಮಾನಿ ಮಾಡ್ತಾರೆ, ತನಗೆ ಬೇಕಾದಂತೆ ಲಾಭ ಮಾಡ್ಕೊಳ್ತಾರೆ, ಬಡ ಜನರಿಗೆ ಇದರಿಂದ ಅನುಕೂಲ ಆಗೋದಿಲ್ಲ. ಹೀಗಾಗಿ ಸರ್ಕಾರದ ನಿಗಾವಣೆ ಇದರಲ್ಲಿ ಅತ್ಯಂತ ಅವಶ್ಯಕವಾಗುತ್ತೆ ಅಂತ ಕೇಂದ್ರ ಸರ್ಕಾರ ಪ್ರತಿಪಾದನೆ ಮಾಡಿದೆ. ಮೂರನೇ ಅತಿ ಮುಖ್ಯವಾದ ಬದಲಾವಣೆ ಏನು ಕೇಳಿದ್ರೆ ವಕ್ಫ್ ಬೈ ಯೂಸರ್ಸ್ ಅನ್ನುವಂತಹ ನಿಯಮವನ್ನ ತೆಗೆದುಹಾಕಲಾಗಿದೆ. ಮಿತ್ರರೇ, ಇದು ಅತಿ ದೊಡ್ಡ ಬದಲಾವಣೆ. ಅದು ಹೇಗೆ ಅಂತಂದ್ರೆ ವಕ್ಫ್ ಆಸ್ತಿಯನ್ನ ಎಲ್ಲೂ ರಿಜಿಸ್ಟರ್ ಮಾಡಬೇಕಾಗಿರ್ಲಿಲ್ಲ. ನೀವು ಯೂಸ್ ಮಾಡ್ತಾ ಇದ್ರೆ ಸಾಕು. ಅಲ್ಲೊಂದು ಮಸೀದಿಯನ್ನ ಕಟ್ಟಿರಿ ಅಥವಾ ಬೇರೆ ಯಾವುದೋ ಒಂದು ದರ್ಗಾವನ್ನೋ ಮದರಸಾವನ್ನೋ ನೀವು ನಡೆಸ್ತಾ ಇದ್ರೆ ಸಾಕು, ಅದು ವಕ್ಫ್ನ ಆಸ್ತಿ ಆಗಿರ್ತಾ ಇತ್ತು. ಅದಕ್ಕೆ ಯಾವುದೇ ರೀತಿಯಲ್ಲೂ ನೋಂದಣಿ ಮಾಡಬೇಕಾಗಿರ್ಲಿಲ್ಲ, ದಾಖಲೆಗಳಿರಬೇಕಾಗಿರ್ಲಿಲ್ಲ. ಸರ್ಕಾರದ ದಾಖಲೆಗಳಲ್ಲಿ ಅದು ವಕ್ಫ್ನ ಆಸ್ತಿ ಅಂತ ರುಜುವಾತಾಗಿರೋದು ಬೇಕಾಗಿರ್ಲಿಲ್ಲ. ಆದ್ರೆ ಈಗ ಈ ನಿಯಮವನ್ನು ರದ್ದುಪಡಿಸಲಾಗಿದೆ. ಅಂದ್ರೆ ಕೇವಲ ನೀವು ಯೂಸ್ ಮಾಡ್ತಿದ್ದ ಕಾರಣಕ್ಕೋಸ್ಕರವಾಗಿ ಅದು ವಕ್ಫ್ನ ಆಸ್ತಿ ಆಗೋದಿಲ್ಲ. ಪ್ರಾಪರ್ ಆದಂತಹ ದಾಖಲೆಗಳು ಬೇಕಾಗುತ್ತೆ. ಯಾರು ದಾನ ಕೊಟ್ರು, ಯಾವ ಕಾರಣಕ್ಕಾಗಿ ದಾನ ಕೊಟ್ರು, ಇದೆಲ್ಲದರ ಮಾಹಿತಿಯ ಜೊತೆಗೆ ಆ ಆಸ್ತಿಯನ್ನ ಸರ್ಕಾರದ ದಾಖಲೆಗಳಲ್ಲಿ ನೋಂದಣಿ ಮಾಡಿರಬೇಕು. ಇಲ್ಲದೆ ಹೋದ್ರೆ ಅದು ವಕ್ಫ್ನ ಆಸ್ತಿ ಆಗೋದಿಲ್ಲ. ಇದಕ್ಕೆ ಪೂರಕವಾಗಿ ಇನ್ನೊಂದು ತಿದ್ದುಪಡಿಯನ್ನ ತರಲಾಗಿದೆ. ಇದು ಕೂಡ ವಿಪಕ್ಷಗಳ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದೇನು ಕೇಳಿದ್ರೆ ಈ ರೀತಿಯಾಗಿ ನೋಂದಣಿ ಇರೋದಿಲ್ವಲ್ಲ ಆಸ್ತಿಗಳು, ಅದನ್ನ ನೋಂದಣಿ ಮಾಡೋದಕ್ಕೆ ಕೇವಲ 6 ತಿಂಗಳ ಕಾಲಾವಕಾಶವನ್ನ ಮಾತ್ರ ಕೊಡಲಾಗಿದೆ. 6 ತಿಂಗಳ ಒಳಗಾಗಿ ಸರ್ಕಾರಿ ದಾಖಲೆಗಳಲ್ಲಿ ಅದನ್ನು ನೋಂದಣಿ ಮಾಡಿಕೊಳ್ಬೇಕು. ಇಲ್ಲದೆ ಹೋದ್ರೆ ಅದು ಸರ್ಕಾರಿ ಆಸ್ತಿ ಆಗುತ್ತೆ, ವಕ್ಫ್ನ ಆಸ್ತಿಯಾಗಿ ಮುಂದುವರಿಯೋದಿಲ್ಲ. ಇದಕ್ಕೆ ವಿಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾವೆ. ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ನಮಗೆ ಭೂಮಿ ಕೊಟ್ಟಿರ್ತಾರೆ, ಅದಕ್ಕೆ ಯಾವುದೇ ದಾಖಲೆಗಳಿರೋದಿಲ್ಲ, ಸರ್ಕಾರಿ ದಾಖಲೆಯಲ್ಲಿ ನಾವು ರಿಜಿಸ್ಟರೇ ಮಾಡಿರೋದಿಲ್ಲ. ಅಂತಹ ಆಸ್ತಿಗಳಿಗೆ ನೀವೀಗ ದಾಖಲೆ ಕೇಳಿದ್ರೆ ನಾವು ಕೊಡೋದಾದ್ರೂ ಎಲ್ಲಿಂದ? ಹೀಗಾಗಿ ಈ ನಿಯಮವನ್ನು ತೆಗೆದುಹಾಕಬೇಕು. ಇದು ವಕ್ಫ್ನ ಕಾನೂನಲ್ಲಿ ಇರಬಾರದು. ಇಲ್ಲದೆ ಹೋದ್ರೆ ಈ ವಕ್ಫ್ನ ಅನೇಕ ಆಸ್ತಿಗಳು ಸರ್ಕಾರದ ಆಸ್ತಿಗಳಾಗ್ಬಿಡುತ್ತೆ, ಮುಸ್ಲಿಮರಿಗೆ ನಷ್ಟ ಆಗುತ್ತೆ ಅಂತ ಹೇಳಿ ವಿಪಕ್ಷಗಳು ಆರೋಪಿಸ್ತಾ ಇದ್ದಾವೆ. ಆದ್ರೆ ಸರ್ಕಾರ ಇದನ್ನ ಕೇಳ್ತಾ ಇಲ್ಲ. ನೀವೇನೇ ಇದ್ರೂ ಕೂಡ ನಿಮ್ಮ ಬಳಿಯಲ್ಲಿ ದಾಖಲೆ ಇರಬೇಕಲ್ವಾ? ವಕ್ಫ್ ಬೋರ್ಡ್ನಲ್ಲಾದ್ರೂ ದಾಖಲೆ ಇರಬೇಕಲ್ಲ. ಆ ದಾಖಲೆಗಳನ್ನು ತಂದಿಟ್ಟು 6 ತಿಂಗಳ ಒಳಗಾಗಿ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಅಂತ ಸರ್ಕಾರ ಹೇಳಿದೆ. ಆದರೆ ಜೆಪಿಸಿಯಲ್ಲಿ ಇದಕ್ಕೊಂದು ಸಣ್ಣ ಬದಲಾವಣೆಯನ್ನು ತರಲಾಗಿದೆ. ಅದೇನು ಕೇಳಿದ್ರೆ ಒಂದು ವೇಳೆ ವಕ್ಫ್ ಟ್ರಿಬ್ಯುನಲ್ ಏನಾದರೂ ಹೆಚ್ಚಿನ ಸಮಯವನ್ನ ಕೇಳಿದ್ರೆ, ಈ ಆಸ್ತಿಯನ್ನ ನಾವು ನೋಂದಣಿ ಮಾಡ್ಕೊಳ್ತೀವಿ, ಆದ್ರೆ ಇದಕ್ಕೆ ದಾಖಲೆ ಕೊಡೋದಕ್ಕೆ ನಮಗೆ ಹೆಚ್ಚಿನ ಸಮಯಾವಕಾಶ ಬೇಕು, ಈ ಕಾರಣದಿಂದ ಸಮಯಾವಕಾಶ ಹೆಚ್ಚಾಗಿ ಬೇಕಾಗಿದೆ, ಇದೆಲ್ಲ ಮಾಹಿತಿಯನ್ನ ವಕ್ಫ್ ಟ್ರಿಬ್ಯುನಲ್ ಕೊಟ್ಟಿದ್ದೆ ಆದ್ರೆ ಸ್ವಲ್ಪ ಹೆಚ್ಚಿನ ಸಮಯವನ್ನ ಕೊಡಬೇಕು ಅಂತೇಳಿ ಜೆಪಿಸಿ ಒಂದು ತಿದ್ದುಪಡಿಯನ್ನ ಸೂಚಿಸಿತ್ತು. ಇದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ. ಬಹಳ ಮುಖ್ಯವಾದ ಇನ್ನೊಂದು ಬದಲಾವಣೆ ಏನು ಕೇಳಿದ್ರೆ ಈ ವಕ್ಫ್ನ ಆಸ್ತಿಯ ವಿಚಾರವಾಗಿ ಇತ್ಯರ್ಥ ಮಾಡಬೇಕಾದಂತಹ ಜವಾಬ್ದಾರಿ ಯಾರ ಬಳಿಯಲ್ಲಿತ್ತು? ವಕ್ಫ್ ಟ್ರಿಬ್ಯುನಲ್ಗೆ ಮಾತ್ರ ಇತ್ತು. ಅದನ್ನು ನೀವು ಸುಪ್ರೀಂ ಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ, ಹೈಕೋರ್ಟ್ನಲ್ಲೂ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಸರ್ಕಾರ ಕೂಡ ಈ ವಿಚಾರದಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಹೊಸ ನಿಯಮದ ಪ್ರಕಾರ ವಕ್ಫ್ ಟ್ರಿಬ್ಯುನಲ್ಗೆ ಡಿಸಿಯನ್ನ ನೇಮಕ ಮಾಡಲಾಗುತ್ತೆ. ಜೊತೆಗೆ ಡಿಸಿಗಿಂತಲೂ ಮೇಲ್ಮಟ್ಟದ ಸೆಕ್ರೆಟರಿಯೇಟ್ ಲೆವೆಲ್ನ ಒಬ್ಬ ಅಧಿಕಾರಿಯನ್ನ ಕೂಡ ನೇಮಕ ಮಾಡಲಾಗುತ್ತೆ. ಇವರು ವಕ್ಫ್ ಟ್ರಿಬ್ಯುನಲ್ ನಲ್ಲಿ ಇರ್ತಾರೆ. ಒಂದು ವೇಳೆ ಯಾವುದಾದ್ರೂ ಆಸ್ತಿಯನ್ನ ವಕ್ಫ್ ಬೋರ್ಡ್ ತನ್ನದು ಅಂತ ಕ್ಲೈಮ್ ಮಾಡ್ತು ಅಂತ ಅಂದುಕೊಳ್ಳಿ, ಅವರು ಈ ಟ್ರಿಬ್ಯುನಲ್ಗೆ ದಾಖಲೆಯನ್ನ ಸಲ್ಲಿಸಬೇಕು. ಈ ಹಿಂದೆ ಹೇಗಿತ್ತು? ವಕ್ಫ್ ಬೋರ್ಡ್ ಯಾವುದೇ ಆಸ್ತಿಯನ್ನ ಬೇಕಾದರೂ ಕ್ಲೈಮ್ ಮಾಡ್ತಿತ್ತು, ಆದ್ರೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಅವರು ಕೊಡ್ತಾ ಇರಲಿಲ್ಲ. ಯಾರು ಆಸ್ತಿಯ ಮಾಲೀಕರಾಗಿರ್ತಾ ಇದ್ರು ಅವರು ಹೋಗಿ ವಕ್ಫ್ ಬೋರ್ಡ್ಗೆ ದಾಖಲೆಗಳನ್ನು ಕೊಡಬೇಕಾಗಿತ್ತು. ನನ್ನ ಅಪ್ಪ ಕೊಟ್ಟಿದ್ದು, ನನ್ನ ತಾತ ಕೊಟ್ಟಿದ್ದು, ಈ ಆಸ್ತಿಯನ್ನು ನಾವು ಇಷ್ಟು ವರ್ಷದಿಂದ ಅನುಭವಿಸ್ತಾ ಇದ್ದೀವಿ, ನನ್ನ ಬಳಿಯಲ್ಲಿ ಇಷ್ಟೆಲ್ಲ ದಾಖಲೆಗಳಿದೆ, ಇದೆಲ್ಲದನ್ನ ವಕ್ಫ್ನ ಟ್ರಿಬ್ಯುನಲ್ ಮುಂದೆ ಇಡಬೇಕಾಗಿತ್ತು. ಟ್ರಿಬ್ಯುನಲ್ ಅದನ್ನ ಎಕ್ಸೆಪ್ಟ್ ಮಾಡಬಹುದಿತ್ತು ಅಥವಾ ರಿಜೆಕ್ಟ್ ಕೂಡ ಮಾಡಬಹುದಿತ್ತು. ಹೆಚ್ಚಿನ ಸಂದರ್ಭದಲ್ಲಿ ಅವರು ರಿಜೆಕ್ಟೇ ಮಾಡ್ತಾ ಇದ್ರು. ಅವರೇನು ಇದು ವಕ್ಫ್ನ ಆಸ್ತಿ ಅಲ್ಲ, ನಿಮ್ಮದೇ ಆಸ್ತಿ ಅಂತ ಯಾವತ್ತೂ ಹೇಳಿದ್ದಂತಹ ಉದಾಹರಣೆಯೇ ಇಲ್ಲ. ಆ ರೀತಿಯಾಗಿ ಮನ್ಮಾನಿ ನಡೀತಾ ಇತ್ತು. ಆದ್ರೆ ಈಗ ಹಾಗಾಗೋದಿಲ್ಲ. ವಕ್ಫ್ ಟ್ರಿಬ್ಯುನಲ್ನಲ್ಲಿ ಸೆಕ್ರೆಟರಿಯೇಟ್ ಲೆವೆಲ್ನ ಒಬ್ಬ ಸರ್ಕಾರಿ ಅಧಿಕಾರಿ ಇರ್ತಾರೆ, ಜೊತೆಗೆ ಡಿಸಿ ಇರ್ತಾರೆ. ಅವರು ಡಿಸೈಡ್ ಮಾಡ್ತಾರೆ ಯಾರದ್ದು ಆಸ್ತಿ, ವಕ್ಫ್ ಬೋರ್ಡ್ ಹೇಳೋದ್ರಲ್ಲಿ ಏನಾದರೂ ಸತ್ಯಾಸತ್ಯತೆ ಇದೆಯಾ, ಯಾರ ದಾಖಲೆಗಳು ಸರಿ ಇದೆ, ಇದೆಲ್ಲವುದನ್ನು ಅವರು ಪರಿಶೀಲನೆ ಮಾಡಿ ಅಂತಿಮವಾಗಿ ತೀರ್ಪು ಕೊಡ್ತಾರೆ. ಒಂದು ವೇಳೆ ಈ ವಕ್ಫ್ನ ಟ್ರಿಬ್ಯುನಲ್ ತೀರ್ಪನ್ನ ಕೊಡುತ್ತಪ್ಪ, ಇದು ವಕ್ಫ್ನದ್ದೇ ಆಸ್ತಿ ಅಂತ, ಆಗ ಆ ಮಾಲೀಕನಿಗೆ ಹೈಕೋರ್ಟ್ಗೆ ಹೋಗೋದಕ್ಕೂ ಅವಕಾಶ ಇರುತ್ತೆ, ಸುಪ್ರೀಂ ಕೋರ್ಟ್ಗೆ ಬೇಕಾದರೂ ಆತ ಹೋಗಬಹುದು. ಅಂದ್ರೆ ಸರ್ಕಾರಿ ಅಧಿಕಾರಿಗಳಿರುವಂತಹ ವಕ್ಫ್ ಟ್ರಿಬ್ಯುನಲ್ ತೀರ್ಪು ಕೊಟ್ಟರೂ ಕೂಡ ಅದನ್ನ ಚಾಲೆಂಜ್ ಮಾಡುವ ಅಧಿಕಾರವನ್ನ ಹೊಸ ಕಾಯ್ದೆಯಲ್ಲಿ ಕೊಡಲಾಗಿದೆ. ನನಗನ್ಸಿದ ಮಟ್ಟಿಗೆ ಈ ಒಂದು ಕಾಯ್ದೆಯಲ್ಲಿ ಅತ್ಯಂತ ಮುಖ್ಯವಾದಂತಹ ಅಂಶವೇ ಇದು. ಯಾಕೆ ಅಂತ ಕೇಳಿದ್ರೆ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಯಾವುದೇ ವಿಚಾರ ಇರಕೂಡದು. ಈಗ ಕೇಂದ್ರ ಸರ್ಕಾರ ಒಂದು ಕಾನೂನನ್ನ ತಂದ್ರೆ ಅದನ್ನ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೀವಿ. ಉದಾಹರಣೆಗೆ ಸಿಎಎ ಕಾನೂನನ್ನ ತಂದ್ರು, ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ ಅದರ ಬಗ್ಗೆ ಒಂದು ತೀರ್ಪು ಕೊಡ್ತು. ಆರ್ಟಿಕಲ್ 370 ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರದಲ್ಲಿ ಬಹುಮತ ಇದ್ದಂತಹ ಒಂದು ಸರ್ಕಾರ ರದ್ದು ಮಾಡಿತು. ಆಗ್ಲೂ ಕೂಡ ಕೆಲವರು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುದೀರ್ಘವಾದಂತಹ ವಾದ ಪ್ರತಿವಾದಗಳು ನಡೀತು, ಸುಪ್ರೀಂ ಕೋರ್ಟ್ ಅದರಲ್ಲಿ ತೀರ್ಪು ಕೊಡ್ತು. ಇದರ ಅರ್ಥ ಏನು? ಕೇಂದ್ರದಲ್ಲಿ ಬಹುಮತ ಹೊಂದಿದಂತಹ ಒಂದು ಸರ್ಕಾರ ತಂದಂತಹ ಕಾನೂನನ್ನೇ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ತೀವಿ. ಆದ್ರೆ ಯಾವುದೋ ಒಂದು ಟ್ರಿಬ್ಯುನಲ್, ಅದರಲ್ಲಿ ಈ ಹಿಂದೆ ಯಾವುದೇ ಅಧಿಕಾರಿಗಳು ಕೂಡ ಇರ್ತಾ ಇರಲಿಲ್ಲ, ಯಾವುದೋ ಮುಲ್ಲಾ ಮೌಲ್ವಿಗಳಿದ್ದಂತಹ ಒಂದು ಟ್ರಿಬ್ಯುನಲ್
ಟ್ರಿಬ್ಯುನಲ್ ಕೊಟ್ಟಂತಹ ತೀರ್ಪನ್ನ ನೀವು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಹೈಕೋರ್ಟ್ನಲ್ಲಿ ಅದನ್ನು ಚಾಲೆಂಜ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹಾಗೂ ಸಂವಿಧಾನಕ್ಕಿಂತಲೂ ಕೂಡ ಒಂದು ಯಕಚಿತ್ತ ಟ್ರಿಬ್ಯುನಲ್ ಮೇಲೆ ಅಂತಾಗತ್ತೆ ತಾನೆ. ಹೀಗಾಗಿ ಕೇಂದ್ರ ಸರ್ಕಾರ ಇದರಲ್ಲಿ ಅವಶ್ಯಕವಾಗಿ ಒಂದು ತಿದ್ದುಪಡಿಯನ್ನು ತರಬೇಕಾಗಿತ್ತು, ತಂದಿದೆ ಕೂಡ. ಈಗ ಇದನ್ನ ಬಹಳ ಸ್ಟ್ರೆಂಥನ್ ಮಾಡಿದೆ. ವಕ್ಫ್ ಆಸ್ತಿಗೆ ಕುರಿತಾದಂತಹ ಯಾವುದೇ ವಿಚಾರ ಇರಲಿ ನೀವು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು ಅಥವಾ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಬಹುದು. ಈಗ ವಿಪಕ್ಷಗಳು ಇಷ್ಟೆಲ್ಲ ವಿರೋಧ ಮಾಡ್ತಾ ಇದಾವಲ್ಲ, ಅದಕ್ಕೊಂದು ಕಾರಣ ಇದೆ. ಚಿಕ್ಕದಾಗಿ ನಿಮ್ಗೊಂದು ಉದಾಹರಣೆ ಕೊಟ್ಟು ಅದನ್ನು ವಿವರಿಸ್ತೀನಿ. ಈಗ ವಕ್ಫ್ ಬೈ ಯೂಸರ್ಸ್ ಅನ್ನುವಂಥ ನಿಯಮ ಇತ್ತಲ್ಲ, ಅದನ್ನು ಬದಲಾಯಿಸಿ ಕೇಂದ್ರ ಸರ್ಕಾರ ಹೇಳ್ತಾ ಇದೆ 6 ತಿಂಗಳ ಒಳಗಾಗಿ ನೀವು ನೋಂದಣಿ ಮಾಡ್ಕೊಳ್ಬೇಕು ಅಂತ. ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವ್ರ ಬಳಿಯಲ್ಲಿ ಯಾವುದೇ ದಾಖಲೆಗಳಿಲ್ಲ. ಏನು ಒಂದೆರಡು ಆಸ್ತಿಗಳು ದಾಖಲೆಗಳಿಲ್ಲದೆ ಇರುವಂತಹದ್ದಿದೆಯಾ? ಖಂಡಿತವಾಗ್ಲೂ ಇಲ್ಲ. ಒಂದೊಂದು ರಾಜ್ಯದಲ್ಲಿ ಸಾವಿರಾರು ಇಂತಹ ಆಸ್ತಿಗಳಿದ್ದಾವೆ. ನಿಮಗೆ ತಮಿಳುನಾಡಿನ ಒಂದು ಉದಾಹರಣೆ ಕೊಡ್ತೀನಿ. ತಮಿಳುನಾಡಿನ ವಕ್ಫ್ ಬೋರ್ಡ್ನಲ್ಲಿ ಒಟ್ಟು 6,607 ಆಸ್ತಿ ಇದೆ. ಅದರಲ್ಲಿ ರಿಜಿಸ್ಟರ್ ಆಗಿರುವಂತಹ ಆಸ್ತಿ ಇರುವಂತಹದ್ದು ಕೇವಲ 3,082 ಮಾತ್ರ. ರಿಜಿಸ್ಟರ್ ಆಗದೆ ಕೇವಲ ವಕ್ಫ್ ಬೈ ಯೂಸರ್ಸ್ ಅನ್ನುವಂತಹ ನಿಯಮದಡಿ ಬಳಕೆಯಲ್ಲಿರುವಂತಹ ಆಸ್ತಿ ಎಷ್ಟು ಕೇಳಿದ್ರೆ 3,525. ಅಂದ್ರೆ ತಮಿಳುನಾಡು ಒಂದು ರಾಜ್ಯದಲ್ಲಿ ರಿಜಿಸ್ಟರ್ ಆದಂತಹ ಆಸ್ತಿಗಿಂತಲೂ ಡಬಲ್ಗೂ ಜಾಸ್ತಿ ರಿಜಿಸ್ಟರ್ ಆಗದೇ ಇರುವಂತಹ ವಕ್ಫ್ ಆಸ್ತಿ ಇದಾವೆ. ಈ ದೇಶದಲ್ಲಿ ಇವರೇನು ಕ್ಲೈಮ್ ಮಾಡ್ತಾ ಇದ್ರಲ್ಲ, ನಮ್ಮದು ಅದೆಷ್ಟೋ ಲಕ್ಷ ಎಕರೆ ಆಸ್ತಿ ಇದೆ ಅಂತ, ಅದರಲ್ಲಿ 50% ಜಾಸ್ತಿ ಆಸ್ತಿಗಳು ರಿಜಿಸ್ಟರ್ ಆಗಿಲ್ಲ. ಅವರು ಮನ್ಮಾನಿಯಾಗಿ ಬೇಲಿ ಹಾಕೊಂಡಿದ್ದಾರೆ. ಈಗ ಈ ಕಾನೂನು ಪಾಸ್ ಆಗ್ತಿದ್ದಂತೆ ಆ ಎಲ್ಲ ಆಸ್ತಿಗಳಿಗೂ ಕೂಡ ವಕ್ಫ್ ಬೋರ್ಡ್ ದಾಖಲೆಗಳನ್ನ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಇದಕ್ಕೆ ತೀವ್ರವಾದಂತಹ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಬಳಿಯಲ್ಲಿ ದಾಖಲೆ ಇಲ್ಲ. ದಾಖಲೆ ಕೊಡದೇ ಇದ್ರೆ ಅದು ಸರ್ಕಾರದ ಆಸ್ತಿ ಆಗ್ಬಿಡುತ್ತೆ. ಇನ್ನೊಂದು, ಈ ವಿಪಕ್ಷಗಳು ಬಹಳ ಇಂಟ್ರೆಸ್ಟಿಂಗ್ ವಾದವನ್ನು ಮಂಡಿಸ್ತಾ ಇದ್ದಾವೆ. ಈ ವಕ್ಫ್ ಬೋರ್ಡ್ ಅನ್ನುವಂಥದ್ದು ಅದು ಧಾರ್ಮಿಕವಾದಂತಹ ಬೋರ್ಡ್. ಅಲ್ಲಿರುವಂತಹ ಎಲ್ಲ ಆಸ್ತಿಯೂ ಕೂಡ ಅದು ಅಲ್ಲಾಹನ ಆಸ್ತಿ. ಒನ್ಸ್ ವಕ್ಫ್ ಈಸ್ ಆಲ್ವೇಸ್ ವಕ್ಫ್. ಅದರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇದು ಸಂಪೂರ್ಣವಾಗಿ ಧಾರ್ಮಿಕ ವಿಚಾರ ಅಂತ ವಿಪಕ್ಷಗಳು ವಾದ ಮಂಡಿಸ್ತಾ ಇದ್ದಾವೆ. ಇವತ್ತು ಲೋಕಸಭೆಯಲ್ಲಿ ಅನೇಕರು ಈ ಬಗ್ಗೆ ಮಾತನಾಡಿದ್ರು. ಮಿತ್ರರೇ, ಅವ್ರಿಗೆ ನೆನಪಿರಲಿ, ಇಡೀ ವಕ್ಫ್ ಬೋರ್ಡ್ ಅನ್ನು ನಿರ್ವಹಣೆ ಮಾಡೋದಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಹಣ ಕೊಡುತ್ತೆ. ವಕ್ಫ್ ಬೋರ್ಡ್ ಅವರಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಕೂಡ ಕೊಡುತ್ತೆ. ಸೂಕ್ಷ್ಮವಾಗಿ ಗಮನಿಸಿ, ವಕ್ಫ್ ಬೋರ್ಡ್ ಅನ್ನು ನಿರ್ವಹಣೆ ಮಾಡಬೇಕು ಅಂತ ಇವರು ಸೆಂಟ್ರಲ್ ಗವರ್ಮೆಂಟ್ ಇಂದ ಹಣವನ್ನು ಪಡೆದುಕೊಳ್ತಾರೆ. ಟ್ಯಾಕ್ಸ್ ಪೇಯರ್ಸ್ ಮನಿ ಇವರಿಗೆ ಹೋಗಬೇಕು. ಆದರೆ ಅದರಲ್ಲಿ ಏನೋ ಬದಲಾವಣೆಯನ್ನ ತರಬೇಕು, ಈ ದೇಶದ ಕಾನೂನಿಗೆ ಅದರಲ್ಲಿ ವಿರುದ್ಧವಾಗಿ ನಡೀತಾ ಇದೆ, ಪಾರದರ್ಶಕತೆಯನ್ನ ತರಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಕಾನೂನನ್ನ ತಂದ್ರೆ ಅದು ಧಾರ್ಮಿಕ ವಿಚಾರವಾಗುತ್ತೆ. ಆಗ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಂಟ್ರಿ ಇರೋದಿಲ್ಲ. ವಕ್ಫ್ ಬೋರ್ಡ್ ನಿರ್ವಹಣೆಗಾಗಿ ಇವರೇನು ₹1-2 ತೆಗೆದುಕೊಂಡಿಲ್ಲ. 2017-18ರಲ್ಲಿ 12,18,00,000 ಪಡೆದಿದ್ದಾರೆ ಕೇಂದ್ರ ಸರ್ಕಾರದಿಂದ. ಹಾಗೆ 18-19ರಲ್ಲಿ 14,95,00,000 ಪಡೆದಿದ್ದಾರೆ. ಹಾಗೆ 19-20ರಲ್ಲಿ 14,91,00,000 ಹಣವನ್ನು ಪಡೆದುಕೊಂಡಿದ್ದಾರೆ. 20-21ರಲ್ಲಿ 30 ಕೋಟಿ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ. ಯಾಕೆ ಈ ಹಣ ಪಡೆದುಕೊಂಡಿದ್ದಾರೆ ಅಂತಂದ್ರೆ ಕೇವಲ ವಕ್ಫ್ ಬೋರ್ಡ್ನ ನಿರ್ವಹಣೆಗೋಸ್ಕರವಾಗಿ. ಹಾಗೆ 2015-16ರಿಂದ 2020-21ರವರೆಗೆ 17,61,00,000 ರೂಪಾಯಿಯನ್ನ ಸೆಂಟ್ರಲ್ ಗವರ್ಮೆಂಟ್ ಇಂದ 0% ಇಂಟ್ರೆಸ್ಟ್ಗೆ ಸಾಲವನ್ನು ಪಡೆದುಕೊಂಡಿದ್ದಾರೆ. ವಕ್ಫ್ ಬೋರ್ಡ್ನ ಪ್ರತಿ ಆಗು ಹೋಗುಗಳನ್ನು ನೋಡಿಕೊಳ್ಳೋದಕ್ಕೆ, ಅದರ ಮೇಂಟೆನೆನ್ಸ್ಗೆ ಹಣ ಕೊಡ್ತಿರುವಂತಹ ಕೇಂದ್ರ ಸರ್ಕಾರ ಈಗ ಆ ವಕ್ಫ್ ಬೋರ್ಡ್ಗೆ ಕಾನೂನಾತ್ಮಕ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಏನರ್ಥ? ಇದರ ಜೊತೆಗೆ ಕೇಂದ್ರ ಸರ್ಕಾರ ಬಹಳ ಜಾಣ್ಮೆಯಿಂದ ವಕ್ಫ್ ಬೋರ್ಡ್ಗೆ ಆಸ್ತಿ ಕೊಡುವವರಿಗೆ ಕೆಲವೊಂದಷ್ಟು ಚೆಕ್ಮೀಟ್ಗಳನ್ನು ಕೂಡ ಇಟ್ಟಿದೆ. ಅದೇನು ಕೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ವಕ್ಫ್ ಬೋರ್ಡ್ಗೆ ಆಸ್ತಿಯನ್ನ ದಾನ ಮಾಡಬೇಕಾದ್ರೆ ಆತ ಕನಿಷ್ಠ ಪಕ್ಷ 5 ವರ್ಷಗಳ ಕಾಲ ಇಸ್ಲಾಂ ಧರ್ಮವನ್ನು ಅನುಸರಿಸಿರಬೇಕು. ಸುಮ್ಮನೆ ಯಾರೋ ಬೇಕಾಬಿಟ್ಟಿಯಾಗಿ ದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾವುದೊಬ್ಬ ಜೈನ ವ್ಯಕ್ತಿನೋ, ಹಿಂದೂ ವ್ಯಕ್ತಿನೋ ಅಥವಾ ಕ್ರಿಶ್ಚಿಯನ್ ವ್ಯಕ್ತಿನೋ ವಕ್ಫ್ ಬೋರ್ಡ್ಗೆ ಆಸ್ತಿಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮುಸ್ಲಿಂ ಮಾತ್ರ ವಕ್ಫ್ ಬೋರ್ಡ್ಗೆ ಆಸ್ತಿಯನ್ನು ಕೊಡಬಹುದು. ಅದು ಅಲ್ಲದೆ ಅಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಅಂಶವನ್ನ ಕೇಂದ್ರ ಸರ್ಕಾರ ಉಲ್ಲೇಖ ಮಾಡಿದೆ. ಒಬ್ಬ ವ್ಯಕ್ತಿ ವಕ್ಫ್ ಬೋರ್ಡ್ಗೆ ತನ್ನ ಆಸ್ತಿಯನ್ನು ಕೊಡ್ತಾ ಇದ್ದಾನೆ ಅಂತಂದ್ರೆ ಅದಕ್ಕೆ ತನ್ನ ಹೆಂಡತಿಯ ಒಪ್ಪಿಗೆ ಬೇಕಾಗುತ್ತೆ. ಮಹಿಳೆಯ ಸಬಲೀಕರಣದ ದೃಷ್ಟಿಯಿಂದ ಇದು ಅನಿವಾರ್ಯ ಅಂತ ಕೇಂದ್ರ ಸರ್ಕಾರ ಪ್ರತಿಪಾದಿಸಿದೆ. ಇಲ್ಲದೆ ಹೋದ್ರೆ ಯಾವನೊಬ್ಬ ವಕ್ಫ್ ಮೇಲೆ ಬಹಳ ಪ್ರಭಾವಿತನಾಗಿರ್ತಾನೆ, ನಾನು ಧರ್ಮಕ್ಕೋಸ್ಕರವಾಗಿ ನನ್ನ ಆಸ್ತಿಯನ್ನ ತ್ಯಾಗ ಮಾಡ್ತೀನಿ ಅಂತ ಇದ್ದ ಎಲ್ಲ ಆಸ್ತಿಯನ್ನ ವಕ್ಫ್ ಬೋರ್ಡ್ಗೆ ಬರೆದು ಕೊಟ್ಬಿಟ್ಟು ಹೆಂಡತಿಯನ್ನ ಬೀದಿಗೆ ತಂದ್ರೆ ಏನ್ ಮಾಡೋದು? ಅದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಹೆಂಡತಿಯ ಒಪ್ಪಿಗೆ ಕೂಡ ಬೇಕಾಗುತ್ತೆ. ಹೆಂಡತಿಯ ಆರ್ಥಿಕ ಭದ್ರತೆಯು ಖಾತ್ರಿ ಆದ ಬಳಿಕವಷ್ಟೇ ಆ ವ್ಯಕ್ತಿ ವಕ್ಫ್ ಬೋರ್ಡ್ಗೆ ಆಸ್ತಿ ದಾನ ಮಾಡಬಹುದು. ಈ ರೀತಿಯ ನಿಯಮವನ್ನು ಕೂಡ ತರಲಾಗಿದೆ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡನೆ ಮಾಡಿರುವಂತಹ ವಕ್ಫ್ ಬಿಲ್ ಏನಿದೆ ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಸ್ಟ್ರಾಂಗ್ ಆಗೇ ಇದೆ. ಇಷ್ಟು ದಿನ 1995 ಮತ್ತು 2013ರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ದಂತಹ ಸರ್ವಾಧಿಕಾರವನ್ನು ಬಳಸಿಕೊಂಡು ವಕ್ಫ್ ಬೋರ್ಡ್ ಏನು ಸ್ವೇಚ್ಛಾಚಾರವನ್ನ ಮೆರೀತಾ ಇತ್ತಲ್ಲ, ಇನ್ಮುಂದೆ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲಂಗು ಲಗಾಮಿಲ್ಲದೆ ಓಡ್ತಾ ಇದ್ದಂತಹ ವಕ್ಫ್ ಬೋರ್ಡ್ಗೆ ಇವತ್ತು ಬ್ರೇಕ್ ಹಾಕಲಾಗಿದೆ. ನರೇಂದ್ರ ಮೋದಿ ಸರ್ಕಾರ ಅಂತಹದೊಂದು ದಿಟ್ಟ ಕಾನೂನನ್ನ ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ. ಈ ಕಾನೂನು 100ಕ್ಕೆ 100ರಷ್ಟು ಪಾಸ್ ಆಗೋದು ಕೂಡ ನಿಶ್ಚಿತವಾಗಿದೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್